ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಆನಂದ್. ಏನು ಈ ನನ್ನ ಮಗ ಆ್ಯಕ್ಟಿವಾದಲ್ಲಿ ನಿಂತ್ಕೊಳ್ಳೋನಲ್ಲ ಅಂತ ಅನ್ಕೊತಾ ಇರ್ತೀರಾ. ಆ್ಯಕ್ಟಿವಾ ರಿವ್ಯೂ ಮಾಡೋಣ ಅಂತ ತಗೊಂಬಂದಿದ್ದೀನಿ. ಈ ಗಾಡಿ ನಮ್ಮ ಫ್ರೆಂಡು ನಮ್ಮನವ್ರಂತ ಅವ್ರದ್ದು ಗಾಡಿ ತಗೊಂಬಂದಿದ್ದೀನಿ. ಬನ್ನಿ ರಿವ್ಯೂ ಕೊಡ್ತೀನಿ. ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ. ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. ಇದೊಂದು ಡೀಟೇಲ್ಸ್ ಹೇಳ್ತೀನಿ, ಬನ್ನಿ ಕೇಳಿಸ್ಕೊಳ್ಳಿ. ಮ್ಯಾಕ್ಸ್ ಪವರ್ 7.84 PS, 8000 RPM. ಮ್ಯಾಕ್ಸ್ ಟಾರ್ಕ್ 890 Nm, 5500 RPM. PS6 ಮಾಡಲು, ಬೋರ್ ಸೈಜು 47 mm. ಸ್ಟಾಕ್ಸ್ 63.1 mm ಸ್ಟಾಕ್ಸ್. ಇದು ಸಾಕತ್ ಜೇರೋ ಹಿಂಗೆ ಇರುತ್ತಲ್ಲ, ಹಿಂಗೆ ಸಿಂಗಲ್ ಸಿಲಿಂಡರ್ ಗಾಡಿ. ಇದು ಬೆಲ್ಟಲ್ಲಿ ಓಡೋದಿತ್ತು. ಬೆಲ್ಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಮಾಮೂಲಿ ಅದು ಬೆಲ್ಟಲ್ಲಿ ಓಡುತ್ತೆ. ಪೆಟ್ರೋಲ್ ಗಾಡಿ. ಇದು ಬೆಲ್ಟಲ್ಲಿ ಓಡೋದಿತ್ತು. ಬೆಲ್ಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಮಾಮೂಲಿ ಅದು ಬೆಲ್ಟಲ್ಲಿ ಓಡುತ್ತೆ. ಪೆಟ್ರೋಲ್ ಗಾಡಿ. ಗೈಸ್, ಈ ಗಾಡಿದು ಬೀಗ ಹಿಂಗಿರುತ್ತೆ. ಆ್ಯಕ್ಟಿವಾ 60 ಬೀಗ ಈ ಥರ ಇರುತ್ತೆ. ಇದ್ರದ್ದು ಲಾಕ್ ಸೆಟ್ ನೋಡಿ ಹಿಂಗೈತೆ. ಇದರಲ್ಲಿ 3 ಆಪ್ಷನ್ ಬರುತ್ತೆ. ಆಫು, ಸೀಟು, ಫ್ಯೂಲು ಎಲ್ಲ ಇದರಲ್ಲೇ. ಆಮೇಲೆ ಆನ್ ಬರುತ್ತೆ. ಹಿಂಗೆ ಮಾಡಿದ್ರೆ ಲಾಕ್, ಹ್ಯಾಂಡಲ್ ಲಾಕ್ ಆಗುತ್ತೆ. ಹಿಂಗೆ ಮಾಡಿದ್ರೆ ಫ್ಯೂಲು, ಕೆಳಗಡೆ ಮಾಡಿದ್ರೆ ಅಲ್ಲಲ್ಲ ಇದು ಆಫು, ಸಾರಿ. ಇನ್ನೊಂದು ಮಾಡಿದ್ರೆ ಫ್ಯೂಲು. ಇದು ಮೇಲೆ ಮಾಡಿದ್ರೆ ಫ್ಯೂಲ್, ಹಿಂದೆ ಓಪನ್ ಆಗುತ್ತೆ. ಡಿಕ್ಕಿ ಹಿಂದೆ ಓಪನ್ ಆಗುತ್ತೆ. ಆಮೇಲೆ ಇದು ಮಾಡಿದ್ರೆ ಕೆಳಗಡೆ ಮಾಡಿದ್ರೆ ಸೀಟಲ್ಲಿ ಮಾತ್ರ ಸಖತ್ತಾಗೈತಿ ಗುರು ಜಾಗ. 2 ಹೆಲ್ಮೆಟ್ ಇಕ್ಕೊಂಬೋದು ಆರಾಮಾಗಿ ನೀವು. ಆಫ್ ಹೆಲ್ಮೆಟು, ಹಾಲು ಮೊಸರೆಲ್ಲ ಇದರಲ್ಲೇ ಎತ್ಕೊಂಡು ಹೋಗ್ಬೋದು. ಆಮೇಲೆ ನೆಕ್ಸ್ಟು ಗಾಡಿ ಸಿಂಗಲ್ ಓನರು ಒಂಚೂರು ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋರು ಇದೆಲ್ಲ ನೋಡಿ. ಏನು ಮಾಡೋಕ್ಕಾಗಲ್ಲ, ರಫ್ ಆ್ಯಂಡ್ ಟಫು. 25 ಕಿಲೋಮೀಟ್ರ್ ರೋಡ್ ಐತೆ. ಮೈಲೇಜು 40 ಕೊಡುತ್ತಾ ಅಂತ ಹೇಳೋರೆ ಕಂಪನಿಯವರು. ಆದರೆ ಇದು ಕೊಡ್ತಾ ಇರೋದು 30 ಕೊಡ್ತಾಯಿತ್ತು. ಇದು ಏನು ಮಾಡ್ತೀರಾ, ಕಂಪನಿಯವರು ಸೇಲ್ಸ್ ಆಗಲಿ ಅಂತ ಹಂಗೆ ಹೇಳೋದು, ಆದರೆ ಮೈಲೇಜ್ ಕೊಡೋಲ್ಲ. ಆದರೆ ಏನು ಮಾಡ್ತೀರಾ. ಆಮೇಲೆ ಗಾಡಿ ನೋಡೋಕ್ಕೆಲ್ಲ ಚೆನ್ನಾಗೈತೆ. ಇದು ಡಿಮ್ ಆ್ಯಂಡ್ ಡಿಪ್ಪು ಸ್ವಿಚ್ಚು, ಇದು ಇಂಡಿಕೇಟ್ರು, ಆಮೇಲೆ ಇದು ಆರನು, ಇದು ಮಾಮೂಲಿ ಆನ್. ಇದರಲ್ಲಿ ಏನು ಕೊಟ್ಟವನು ಗೊತ್ತಾ, ಹಿಂಗೆ ಮಾಡಿದ್ರೆ ಆಫು, ಸೆಂಟ್ರಲ್ಲಿ ಇಕ್ಕಿದ್ರೆ ಸುಮ್ಮನೆ ಅದು, ಹಿಂಗೆ ಮಾಡಿದ್ರೆ ಆನ್ ಆಗುತ್ತೆ. ಆಮೇಲೆ ಗಾಡಿ ಸೌಂಡು ಚೆನ್ನಾಗೈತೆ. ಏನು ಸೌಂಡ್ ಬರೋಲ್ಲ ಗಾಡಿ ಆನ್ ಆಗೋದು ನೋಡಿ. ನಾನು ರೇವ್ ಕೊಡ್ತೀನಿ ನೋಡಿ, ಸೌಂಡೇ ಬರೋಲ್ಲ. ಮುಂದೆಯಿಂದ ನೋಡೋಕ್ಕೆ ಸಿಂಪಲಾಗೈತೆ. ಮಾಮೂಲಿ ಕೂಲಿಂಗ್ ಫ್ಯಾನ್ ಅಪ್ಪ. ಇದು ಕೂಲಿಂಗ್ ಫ್ಯಾನು. 800 ml ಆಯಿಲ್ ಹಾಕಬೇಕು ಇದಕ್ಕೆ. ಪೆಟ್ರೋಲ್ ಜೊತೆ ಅಲ್ಲ, ಇಂಜನ್ ಆಯಿಲ್ ಮಾತ್ರ 800 ml. ಆಮೇಲೆ ಮಾಮೂಲಿ ಇಲ್ಲಿ ಪೆಟ್ರೋಲ್ ಹಾಕೋದು ಅದೇ 30 ಕೊಡುತ್ತೆ ಮೈಲೇಜ್. ಹಂಗಂದರೆ ಒಂದು 600 ರೂಪಾಯಿ ಫುಲ್ ಟ್ಯಾಂಕ್ ಆಗುತ್ತೆ. 600 ರೂಪಾಯಿ ಆಗುತ್ತೆ. ನಮ್ಮದು RX ಎಲ್ಲ 1000 ರೂಪಾಯಿ ನೋಡಿ. 600 ರೂಪಾಯಲ್ಲಿ ನಾವು ಫುಲ್ ಟ್ಯಾಂಕ್ ಮಾಡ್ಕೊಂಡು ಇಡೀ ಏರಿಯಾ ತಿರುಗ್ಬೋದು. ಆಮೇಲೆ ಅಷ್ಟೇ ನಾರ್ಮಲಾಗಿ ಐತೆ ಗಾಡಿ. ಓಡ್ಸೋಕ್ಕೆಲ್ಲ ಚೆನ್ನಾಗೈತೆ. ಸುದ್ದಿ ಮಾಡೋರಿಗೆಲ್ಲ ಫಸ್ಟ್ ಗಾಡಿ ಇದೆ ಅಪ್ಪ. ಬನ್ನಿ ಗೈಸ್, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಇವಾಗ ನೋಡೋಣ ಹೆಂಗೈತಂತ ಈ ಗಾಡಿ. ಫುಲ್ಲು ಸ್ಪೋರ್ಟ್ಸ್ ಗಾಡಿ ಫೀಲ್ ಇದು. ಓ, ಗಾಡಿ ಮಾತ್ರ ಸೈಕ್ ಆಗೈತೆ ಫ್ರೆಂಡ್ಸ್. ಎಲ್ಲರೂ ಈ ಗಾಡಿನೇ ತಗೊಬೇಕಂತ ನಾನು ರೆಫರ್ ಮಾಡ್ತೀನಿ. ಆ ಸಾಕಷ್ಟು ಜರ ಎಲ್ಲ ಚೆನ್ನಾಗೈತೆ. ಇವ್ನು ನೋಡಿ, ಲವ್ ಬರ್ಡ್ಸ್. ನಮ್ಮ ಹುಡುಗರೆಲ್ಲ ಬಿಸಿ ಆದ್ರಪ್ಪ. ಇಟ್ಕೊಂಡ್ಬಿಟ್ಟು ಫುಲ್ಲು ಬಿಸಿ. ನನ್ನ ಲೈಫ್ ಟ್ರ್ಯಾಕ್ ಬರಲಿಲ್ಲ ನೋಡಿ ಫ್ರೆಂಡ್ಸ್, ಹೆಂಗೈತಿ ಗಾಡಿ. ಸೂಪರ್ ಆಗೈತಿ ಗಾಡಿ ನೋಡಿ. ಯಾವುದೋ ಆಂಟಿಗಳು ನೋಡಿ, ಹಿಂಗಿರ್ಬೇಕು ಲೈಫಲ್ಲಿ. ಸಾಕು ಇಲ್ಲಿಂದ ಯೂ ಟರ್ನ್ ಮಾಡೋಣ.
ನಾವು ಏನೋ ಆಂಟಿ ಶಾಕ್ ಆಗ್ಬಿಟ್ಟು ನಮ್ಗೆ ನೋಡ್ತಾವ್ರೆ. ಇವರು 3 ಜನ ನಿಮ್ಗೆ ಗೊತ್ತಿದ್ರೆ ಈ ರೋಡಲ್ಲಿ ಎಲ್ಲಾನೇ ಸಿಕ್ಕಿದ್ರೆ ಹೇಳಿ ಇವ್ರಿಗೆ 3 ಜನ. ಅಲ್ಲಿ ಗಂಡು ನನ್ ಮಗನೇ ಕೆರೆ ಕುಂಟೆ ಅಲ್ಲ ನಿಮ್ ಮನೆ ಹತ್ರಕ್ಕೆ ಬರ್ತೀರಾ, ನಿನ್ ಅಡ್ರೆಸ್ ಕಳ್ಸ ಏನಣ್ಣ. ಸಾಕು ಫ್ರೆಂಡ್ಸ್, ರೌಂಡ್ ಹೊಡೆದಿದ್ದು ಆಯ್ತು, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದು ಆಯ್ತು. ಇವಾಗ ಏನು ಮಾಡೋದು ಮತ್ತೆ? ವಿಡಿಯೋ ಎಂಡ್ ಮಾಡ್ಬೇಕು ತಾನೆ. ಹಂಗೆ ಇದಕ್ಕೆ ವಿಡಿಯೋ ಎಂಡ್ ಮಾಡೋಣ. ಯಾರಂದರೆ ನನ್ನ ಚಾನಲ್ಗೆ ಹೊಸೊಬ್ರು ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬನ್ನಿ ಫ್ರೆಂಡ್ಸ್, ಬಾಯ್.